ನಮಸ್ಕಾರ. ಹೊಸಬರ ಜೊತೆ ಮಾತಾಡಬೇಕಾದ್ರೆ ಅಥವಾ ಒಂದು ಮೀಟಿಂಗ್ನಲ್ಲಿ ನಮ್ಮ ಅನಿಸಿಕೆ ಹೇಳಬೇಕಾದ್ರೆ ಒಂಥರ ಹಿಂಜರಿಕೆ, ಸಂಕೋಚ ಕಾಡ್ತಲ್ವಾ? ಈ ಫೀಲಿಂಗ್ ನಮ್ಮನ್ನ ಒಂಥರ ಸರಪಳಿ ಥರ ಕಟ್ಟಿ ಹಾಕ್ಬಿಡುತ್ತೆ. ಆದ್ರೆ ಚಿಂತೆ ಬೇಡ, ಆತ್ಮವಿಶ್ವಾಸವನ್ನ ಬೆಳೆಸ್ಕೊಡೋಕೆ ಒಂದು ದಾರಿ ಇದೆ. ಇವತ್ತು ಲೇಖಕ ಜೇಮ್ಸ್ ಡಬ್ಲ್ಯೂ ವಿಲಿಯಮ್ಸ್ ಅವರ ಚಿಂತನೆಗಳ ಆಧಾರದ ಮೇಲೆ ಈ ಸಂಕೋಚದ ಕೋಟೆಯನ್ನ ಒಡೆದು ಹೊರಗ್ಬರೋದು ಹೇಗೆ ಅಂತ ನೋಡೋಣ. ಇವತ್ತು ನಾವಿಲ್ಲಿ ಚರ್ಚೆ ಮಾಡೋ ವಿಷಯಗಳೆಲ್ಲ ಜೇಮ್ಸ್ ಡಬ್ಲ್ಯೂ ವಿಲಿಯಮ್ಸ್ ಅವರ ಕಾನ್ಫಿಡೆನ್ಸ್ ಅನ್ನೋ ಪುಸ್ತಕದಿಂದ ತೆಗೆದುಕೊಂಡಿದ್ದು. ಇದು ಬರೀ ಥಿಯರಿ ಮಾತುಗಳಲ್ಲ, ಬದಲಿಗೆ ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನ ಬದಲಾಯಿಸೋಕೆ ಬೇಕಾದ ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಸಲಹೆಗಳಿರುವ ಒಂದು ಗೈಡ್. ನೋಡಿ, ಈ ಪುಸ್ತಕದ ಲೇಖಕರೇ ತಮ್ಮ ಸ್ವಂತ ಅನುಭವನ್ನ ಹೀಗೆ ಹೇಳ್ತಾರೆ. ನನ್ನ ಜೀವನದ ಬಹುಪಾಲು ಸಮಯವನ್ನ ನಾನು ಸಂಕೋಚ ಜೊತೆನೇ ಹೋರಾಡಿದ್ದೀನಿ. ಅದು ನನ್ನ ಕೆಲಸದ ಮೇಲೆ ಪರಿಣಾಮ ಬೀರಿತು, ನನ್ನ ಸಂಬಂಧಗಳನ್ನ ಹಾಳು ಮಾಡಿತು, ಕೊನೆಗೆ ನನ್ನನ್ನು ಎಮೋಷ್ನಲಿ ಸುಸ್ತು ಮಾಡಿಬಿಡ್ತು. ಈ ಮಾತು ಯಾಕೆ ಮುಖ್ಯ ಅಂದರೆ, ಇದು ನಮಗೆಲ್ಲ ನೆನಪಿಸುತ್ತೆ, ಸಂಕೋಚ ಅನ್ನೋದು ನಮ್ಮ ವೈಯಕ್ತಿಕ ಫೇಲ್ಯೂರ್ ಅಲ್ಲ, ಬದಲಿಗೆ ಎಷ್ಟೋ ಜನ ಎದುರಿಸೋ ಒಂದು ಸಾಮಾನ್ಯ ಸ್ಥಿತಿ ಅಂತ. ಹಾಗಾದ್ರೆ ಈ ಸಂಕೋಚವನ್ನ ಎದುರಿಸೋಕ್ಕೂ ಮುಂಚೆ ಅದು ಅಂದ್ರೆ ಏನು, ಅದರ ಸ್ವರೂಪ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮೊದಲನೇ ವಿಭಾಗದಲ್ಲಿ ಸಂಕೋಚ ಮತ್ತು ಅದರ ಹತ್ತಿರದ ಸಂಬಂಧಿ ಅಂದ್ರೆ ಆತಂಕ, ಇವೆರಡರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಸಂಕೋಚ ಮತ್ತೆ ಆತಂಕ ಈ ಎರಡೂ ಪದಗಳನ್ನ ನಾವು ಒಂದೇ ಥರ ಬಳಸ್ತೀವಿ, ಆದರೆ ಅವೆರಡರ ನಡುವೆ ವ್ಯತ್ಯಾಸ ಇದೆ. ಸಂಕೋಚ ಅಂದ್ರೆ ಹೆಚ್ಚಾಗಿ ಸಾಮಾಜಿಕ ಸಂದರ್ಭಗಳಲ್ಲಿ ಬೇರೆಯವರು ನಮ್ಮ ಬಗ್ಗೆ ಏನನ್ಕೋತಾರೋ ಅನ್ನೋ ಚಿಂತೆಯಿಂದ ಬರುವಂಥ ಮುಜುಗರ. ಆದರೆ ಆತಂಕ ಇದೆಯಲ್ಲ, ಅದು ಇದಕ್ಕಿಂತ ದೊಡ್ಡದು. ಅದು ಕೆಲವೊಮ್ಮೆ ಕಾರಣ ಇಲ್ಲದೇನೇ ಕಾಡಬಹುದು, ಮತ್ತೆ ನಮ್ಮ ದೈನಂದಿನ ಜೀವನದ ಮೇಲೆ ಹಿಡಿತ ಸಾಧಿಸಿಬಿಡಬಹುದು. ಆತಂಕ ಅನ್ನೋದು ಬರೀ ಮನಸ್ಸಿನ ಆಟ ಅಲ್ಲ ಗೊತ್ತಾ, ನಮ್ಮ ದೇಹ ಕೂಡ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಹೃದಯದ ಬಡಿತ ಇದ್ದಕ್ಕಿದ್ದ ಹಾಗೆ ಜೋರಾಗೋದು, ವಿಪರೀತ ಬೆವ್ತು ಹೋಗೋದು, ಒಂದ್ ಕಡೆ ಕೂರೋಕೆ ಆಗದೆ ಚಡಪಡಿಸೋದು, ಇಲ್ಲಿಂದ ಓಡ್ ಹೋಗ್ಬೇಕು ಅಂತ ಅನ್ಸೋದು, ಮತ್ತೆ ತಲೆಯಲ್ಲಿ ಬೇಡದ ಯೋಚನೆಗಳೆಲ್ಲ ಬರೋದು, ಇದೆಲ್ಲ ಆತಂಕದ ದೈಹಿಕ ಲಕ್ಷಣಗಳು. ಅಕ್ಷರಶಃ ನಮ್ಮ ದೇಹ ಒಂದು ಫೈಟ್ ಅಥವಾ ಫ್ಲೈಟ್ ಮೋಡ್ಗೆ ಹೋಗಿರುತ್ತೆ. ಸರಿ, ಇಲ್ಲಿಯವರೆಗೂ ಸಂಕೋಚವನ್ನ ಒಂದು ಸಮಸ್ಯೆಯಾಗೇ ನೋಡಿದ್ವಿ. ಆದ್ರೆ ಒಂದು ನಿಮಿಷ, ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಸಂಕೋಚದ ಸವಾಲ್ಗಳನ್ನ ಬದಿಗಿಟ್ಟು ಅದರೊಳಗಿರೋ ಕೆಲವು ಅಚ್ಚರಿಯ ಸಾಮರ್ಥ್ಯಗಳ ಬಗ್ಗೆ ಮಾತಾಡೋಣ. ಹೌದು, ನೀವು ಕೇಳಿದ್ದು ಸರಿನೇ, ಈ ಸಂಕೋಚವೇ ಒಂದು ಸೀಕ್ರೆಟ್ ಸೂಪರ್ ಪವರ್ ಕೂಡ ಆಗಿರ್ಬೋದು. ನಿಜವಾಗ್ಲೂ ಸಂಕೋಚದಿಂದ ಏನಾದ್ರೂ ಒಳ್ಳೇದಾಗತ್ತಾ? ಈ ಪ್ರಶ್ನೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಅಲ್ವಾ? ಬನ್ನಿ, ಇದರ ಉತ್ತರ ಏನು ಅಂತ ಒಟ್ಟಿಗೆ ನೋಡೋಣ. ಸಂಕೋಚದ ಗುಪ್ತ ಶಕ್ತಿಗಳು ಇಲ್ಲಿವೆ ನೋಡಿ. ಸಂಕೋಚಗಳು ಹೆಚ್ಚು ಮಾತಾಡಲ್ಲ, ಅದಕ್ಕೆ ಅವರು ಅತ್ಯುತ್ತಮ ಕೇಳುಗರಾಗಿರ್ತಾರೆ. ಇದರಿಂದ ಬೇರೆಯವರಿಗೆ ಒಂದು ನಂಬಿಕೆ ಬಂದು ಮನ್ಸು ಬಿಚ್ಚಿ ಮಾತಾಡೋಕೆ ಸಹಾಯ ಆಗತ್ತೆ. ಅಷ್ಟೇ ಅಲ್ಲ, ಇವರು ತುಂಬಾನೇ ಸೆನ್ಸಿಟಿವ್, ಅಂದ್ರೆ ಬೇರೆಯವರ ಭಾವನೆಗಳು, ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನೂ ಬೇಗ ಗ್ರಹಿಸ್ತಾರೆ. ಇವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ, ನಿಷ್ಠಾವಂತರಾಗಿರ್ತಾರೆ, ಮತ್ತು ಮುಖ್ಯವಾಗಿ ತಕ್ಷಣಕ್ಕೆ ರಿಯಾಕ್ಟ್ ಮಾಡೋದಿಲ್ಲ, ಯೋಚನೆ ಮಾಡಿ ಮಾತಾಡ್ತಾರೆ. ಅವರ ಆ ಶಾಂತ ಸ್ವಭಾವ ಇದೆಯಲ್ಲ, ಅದು ಕಷ್ಟದ ಸಂದರ್ಭಗಳಲ್ಲಿ ಬೇರೆಯವರಿಗೂ ಸಮಾಧಾನ ತರ್ಬೋದು. ಸರಿ, ಸಂಕೋಚದ ಇನ್ನೊಂದು ಮುಖ ನೋಡಿದ್ವಿ. ಈಗ ಥಿಯರಿಯಿಂದ ಪ್ರಾಕ್ಟಿಕಲ್ಗೆ ಬರೋಣ. ನಮ್ಮ ವೃತ್ತಿ ಜೀವನದಲ್ಲಿ ಅಂದರೆ ನಮ್ಮ ವರ್ಕ್ ಪ್ಲೇಸ್ನಲ್ಲಿ ಆತ್ಮವಿಶ್ವಾಸವನ್ನು ಹಂತ ಹಂತವಾಗಿ ಬಿಲ್ಡ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಆಫೀಸ್ನಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಿಸ್ಕೊಳ್ಳೋಕೆ ಇಲ್ಲಿ 5 ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಸ್ಟೆಪ್ಸ್ ಇದೆ. ನಂಬರ್ 1, ಐ ಕಾಂಟ್ಯಾಕ್ಟ್. ಮಾತಾಡಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ಇದು ನಮ್ಮನ್ನ ಆತ್ಮವಿಶ್ವಾಸಿ ಅಂತ ತೋರಿಸುತ್ತೆ. ನಂಬರ್ 2, ನಮ್ಮ ಜೊತೆ ಕೆಲಸ ಮಾಡೋರ್ನ ನೋಡಿದಾಗ ಒಂದು ಹಲೋ ಅಥವಾ ನಮಸ್ಕಾರ ಹೇಳೋದು. ನೋಡಿ, ಎಷ್ಟು ಸಿಂಪಲ್ ಅಲ್ವಾ? 3ನೇದು, ಹೊಸಬ್ರಿಗೆ ನಾವೇ ಹೋಗಿ ಪರಿಚಯ ಮಾಡ್ಕೊಳ್ಳೋದು. 4ನೇದು, ಮೀಟಿಂಗ್ಗಳಲ್ಲಿ ಪ್ರಶ್ನೆ ಕೇಳೋದು. ಮತ್ತು ಕೊನೆಯದಾಗಿ, ಹೊಸ ಚಾಲೆಂಜ್ಗಳು ಬಂದಾಗ ಇಲ್ಲ ಅಂದೇ ಒಪ್ಕೊಳ್ಳೋದು. ಇದು ನಮ್ಮ ಸ್ಕಿಲ್ಸ್ ತೋರ್ಸೋಕೆ ಸಿಗೋ ಒಂದೊಳ್ಳೆ ಅವಕಾಶ. ಈ ಹಿಂದಿನ ಸ್ಟೆಪ್ಸ್ ಎಲ್ಲ ನಿಧಾನವಾಗಿ ಕಾನ್ಫಿಡೆನ್ಸ್ ಬೆಳೆಸೋಕೆ ಸಹಾಯ ಮಾಡುತ್ತಾ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕಾಯೋಕ್ಕಾಗಲ್ಲ. ನಮ್ಮ ಕೆಲಸ, ನಮ್ಮ ಶ್ರಮ ಮತ್ತು ನಮ್ಮ ಗೌರವವನ್ನು ಕಾಪಾಡಿಕೊಳ್ಳೋಕೆ ನಾವು ತಕ್ಷಣ ಮಾತನಾಡಲೇಬೇಕಾಗತ್ತೆ. ಉದಾಹರಣೆಗೆ, ಯಾರಾದರೂ ನಮ್ಮ ಐಡಿಯಾನ ಕದ್ದು ಅದು ತಮ್ದು ಅಂತ ಹೇಳಿಕೊಂಡಾಗ, ಆಗ ಸುಮ್ಮನಿದ್ರೆ ನಮ್ಮ ಶ್ರಮಕ್ಕೆ ನಾವೇ ಅನ್ಯಾಯ ಮಾಡದ ಹಾಗೆ. ಅಥವಾ ನಮ್ಮ ಮೇಲೆ ಸುಮ್ಮನೆ ಸುಳ್ಳು ಆರೋಪ ಬಂದಾಗ, ಆಗ ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳೇಬೇಕಲ್ವಾ? ಮತ್ತು ಇದಂತೂ ತುಂಬಾನೇ ಮುಖ್ಯ. ಯಾವುದೇ ರೀತಿಯ ಕಿರುಕುಳ ಅಥವಾ ಅನುಚಿತ ವರ್ತನೆ ನಡೆದಾಗ ಅಂಥ ಸಂದರ್ಭಗಳಲ್ಲಿ ಮೌನವಾಗಿ ಇರೋದು ಒಂದು ಆಪ್ಷನ್ನೇ ಅಲ್ಲ, ಧ್ವನಿ ಎತ್ತೋದು ನಮ್ಮ ಜವಾಬ್ದಾರಿ. ಓಕೆ, ವರ್ಕ್ ಪ್ಲೇಸ್ ಕಥೆ ಆಯಿತು. ಈಗ ಸ್ವಲ್ಪ ಪರ್ಸ್ನಲ್ ಲೈಫ್ ಕಡೆ ಬರೋಣ. ಅಂದರೆ ಪಾರ್ಟಿಗಳು, ಸ್ನೇಹಿತರ ಗುಂಪು,
ಈ ತರಹದ ಸೋಷಿಯಲ್ ಸೆಟ್ಟಿಂಗ್ಸ್ನಲ್ಲಿ ನಾವು ಕಾನ್ಫಿಡೆಂಟ್ ಆಗಿ ಬೆರೆಯೋದು ಹೇಗೆ ತಿಳಿಯೋಣ. ಸೋಷಿಯಲ್ ಆಗಿ ಕಾನ್ಫಿಡೆಂಟ್ ಆಗಿರೋಕೆ ಕೆಲವು ಯೂಸ್ಫುಲ್ ಟಿಪ್ಸ್. ಮೊದಲನೇದು, ಪ್ರೆಸೆಂಟ್ನಲ್ಲಿರಿ. ಅಯ್ಯೋ ಅವತ್ತು ಹೀಗಾಯ್ತು ಇವತ್ತು ಹೀಗಾಯ್ತು ಅಂತ ಹಳೆದನ್ನೇ ನೆನಪಿಸ್ಕೊಳ್ಳೋದು ಬೇಡ. ಎರಡನೇದು, ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಪ್ರೆಷರ್ ತಗೋಬೇಡಿ. ಜೀವನದಲ್ಲಿ ತಪ್ಪುಗಳು ಸಹಜ. ಮೂರನೇದು, ಲಿಕ್ವಿಡ್ ಕರೇಜ್ ಅಂತಾರಲ್ಲ, ಅದರ ಮೇಲೆ ಡಿಪೆಂಡ್ ಆಗೋದು ಬೇಡ, ಅದು ತಾತ್ಕಾಲಿಕ ಅಷ್ಟೇ. ಮತ್ತು ಕೊನೆಯದಾಗಿ, ಹೊಸ ಹೊಸ ವಿಷಯಗಳನ್ನ ಕಲಿಯಿರಿ, ಹೊಸ ಅನುಭವಗಳನ್ನ ಪಡೆಯಿರಿ. ಆಗ ಬೇರೆಯವರ ಜೊತೆ ಹಂಚ್ಕೊಳ್ಳೋಕೆ ನಮ್ಮದೇ ಆದ ಕಥೆಗಳಿರುತ್ತೆ. ಈ ಪುಸ್ತಕದ ಕೊನೆಯಲ್ಲಿ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಅದು ಹೀಗಿದೆ: ಬೆಳಕಿನಲ್ಲಿ ಆಡೋಕೆ ಅವಕಾಶ ಇದ್ದಾಗ ಯಾಕೆ ನೆರಳಲ್ಲೇ ನಿಂತ್ಕೋಬೇಕು? ಕೊನೆಯದಾಗಿ, ಇಷ್ಟೆಲ್ಲ ಮಾತಾಡಿದ್ಮೇಲೆ ಈಗೊಂದು ಪ್ರಶ್ನೆ. ಈ ಆತ್ಮವಿಶ್ವಾಸದ ಪಯಣದಲ್ಲಿ ನಾಳೆಯಿಂದಲೇ ನಾವು ತೆಗೆದುಕೊಳ್ಬೋದಾದ ಆ ಮೊದಲ ಅತಿ ಸಣ್ಣ ಆದರೆ ಮಹತ್ವದ ಹೆಜ್ಜೆ ಯಾವುದು? ಒಮ್ಮೆ ಯೋಚನೆ ಮಾಡಿ.